ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ದೊಡ್ಡವರ ದಾರಿ 6ನೇ ತರಗತಿಯ ದೊಡ್ಡವರ ದಾರಿ ಅನ್ನೋ ಪಾಠದ ಪ್ರಶ್ನೋತ್ತರಗಳ ಕಡೆಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈ ವಿಡಿಯೋ ಅತ್ಯಂತ ಚಿಕ್ಕದಾದ ಸರಳವಾದ ವಿಡಿಯೋ ಆಗಿದೆ. ಹಾಗಾದರೆ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಮೊದಲನೇದಾಗಿ ನಾವು ಪದಗಳ ಅರ್ಥಗಳ ಕಡೆಗೆ ಗಮನ ಕೊಡೋಣ. ನೋಡಿ, ಪದಗಳ ಅರ್ಥ: ರಾಷ್ಟ್ರಪತಿ ಅಂದರೆ ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆ. ಉನ್ನತ ಅಂದರೆ ಎತ್ತರವಾದ ಅಥವಾ ಮೇಲಾದ. ಹತ್ತಿಕ್ಕು ಅಥವಾ ಅಡಗಿಸು. ಹತ್ತಿಕ್ಕು ಅಂದರೆ ಅಡಗಿಸು ಅಥವಾ ದಮನ ಮಾಡು. ಚೆಲ್ಲಾಪಿಲ್ಲಿ. ಚೆಲ್ಲಾಪಿಲ್ಲಿ ಅಂದರೆ ಅಸ್ತವ್ಯಸ್ತ ಅಥವಾ ಚದುರು. ಪಾಠ 1: ದೊಡ್ಡವರ ದಾರಿ. ಕೃತಿಕಾರರ ಪರಿಚಯ. ಹೆಸರು: ಬೇಗೋ ರಮೇಶ್. ಹುಟ್ಟು 1945 ಆಗಸ್ಟ್ 22ರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡಹನಸೋಗೆ ಗ್ರಾಮದಲ್ಲಿ ಜನಿಸಿದರು. ಪೋಷಕರು: ಇವರ ತಂದೆ BS ಗೋವಿಂದರಾಜು ಮತ್ತು ತಾಯಿ ರಾಧಮ್ಮ. ಪದವಿ BE ಪದವಿ. ರಚನೆಗಳು: ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಣಗಳು, ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿರತ್ನತ್ರಯರು, ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ರಚನೆಗಳಾಗಿವೆ. ಅಂಕಿತ: ಶಾಂತಿಪ್ರಿಯ ಅನ್ನುವುದು ಇವರ ಅಂಕಿತ. ಪ್ರಶಸ್ತಿಗಳು: ವಚನ ಸಾಗರ ಕೃತಿಗೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ MV ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಮತ್ತು ಆಯ್ಕೆ. ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿನಿಂದ ಈ ದೊಡ್ಡವರ ದಾರಿ ಅನ್ನೋ ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಅಭ್ಯಾಸಗಳು: ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇಲ್ಲಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ, ನೀವು ಆರಿಸಿ ಬರಿಬೇಕು. ಮಕ್ಕಳು ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. 2. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಡ್ಯಾಶ್ ಕೊಟ್ಟರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಒಂದಿಬ್ಬರು ಡ್ಯಾಶ್ ಹಾಕಿಕೊಂಡು ಆಗಿತ್ತು. ಪಾಲಿಶ್ ಹಾಕಿಕೊಂಡು ಆಗಿತ್ತು. ಇಲ್ಲಿ ನೋಡಿ ಚಾಯ್ಸಸ್ ಇದೆ, ಇದನ್ನು ನೋಡಿ ಹುಷಾರಾಗಿ ಬರಿಬೇಕು. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. 1. ರಾಷ್ಟ್ರಪತಿ ಅಂದರೆ ಇದಕ್ಕೆ ನೀವು ನಿಮ್ಮ ವಾಕ್ಯದಲ್ಲಿ ಕೂಡ ಬರೆಯಬಹುದು. ರಾಷ್ಟ್ರದ ಪ್ರಥಮ ಪ್ರಜೆ ಎಂದು ರಾಷ್ಟ್ರಪತಿಯವರನ್ನು ಕರೆಯುತ್ತಾರೆ. 2. ಕಾಸು: ಹಣವನ್ನು ಕಾಸು ಎಂದು ಕರೆಯುತ್ತಾರೆ ಅಥವಾ ಕಾಸು ಎನ್ನುತ್ತಾರೆ. ಶಿಸ್ತು: ಜೀವನದಲ್ಲಿ ಶಿಸ್ತು ಅತಿ ಮುಖ್ಯ. 4. ದಾರಿ: ಪ್ರತಿ ಹೆಜ್ಜೆಗೂ ಒಂದು ದಾರಿ ಇದೆ. ನಿಮಗೆ ಯಾವುದಾದ್ರೂ ಸ್ವಂತ ವಾಕ್ಯ ಗೊತ್ತಿದ್ರೆ ನೀವು ಬರಿಬೋದು ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1. ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು? ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. 3. ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು? ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದ ಕಾಸು ಕೊಟ್ಟರು. 3. ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು?
ಪುಸ್ತಕದ ಪುಟಗಳನ್ನು ಹರಿಯುವುದು ಒಳ್ಳೆಯ ಅಭ್ಯಾಸ ಅಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು. 4. ಜಾಮಿಯಾ ಮಿಲಿಯಾ ಎಲ್ಲಿದೆ? ಉತ್ತರ: ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯವು ದೆಹಲಿಯಲ್ಲಿದೆ. 5. ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು? ಉತ್ತರ: ಜಾಕಿರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಹಾಕುವವನ ವೇಷ ಹಾಕಿದರು. ಈ ಕೆಳಗಿನ ವಾಕ್ಯಗಳನ್ನು ಯಾರಿಗೆ ಹೇಳಿದರು? 1. ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ. ಉತ್ತರ: ಈ ಮೇಲಿನ ಮಾತನ್ನು ಬೇಗೋ ರಮೇಶ್ ಅವರು ಬರೆದಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಮಾತನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪುಸ್ತಕದ ಹಾಳೆಗಳನ್ನು ಹರಿದ ಮಕ್ಕಳಿಗೆ ಕಾಸು ಕೊಟ್ಟು ಮೇಲಿನ ಮಾತನಾಡಿದರು. 2. ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ. ಈ ಮೇಲಿನ ಮಾತನ್ನು ಬೇಗೋ ರಮೇಶ್ ಅವರು ಬರೆದಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಮಾತನ್ನು ಪುಸ್ತಕದ ಹಾಳೆಗಳನ್ನು ಹರಿದ ಮಕ್ಕಳು ಪ್ರಸಾದರ ಉಪಾಯದಿಂದ ಬುದ್ಧಿ ಕಲಿತು ಈ ಮೇಲಿನ ಮಾತುಗಳನ್ನು ಆಡಿದರು. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1. ರಾಜೇಂದ್ರ ಪ್ರಸಾದರ ವ್ಯಕ್ತಿತ್ವವನ್ನು ವಿವರಿಸಿ. ಡಾಕ್ಟರ್ ರಾಜೇಂದ್ರ ಪ್ರಸಾದರು ಉನ್ನತ ಸ್ಥಾನದಲ್ಲಿದ್ದರೂ ಸರಳ ಜೀವನ ನಡೆಸುತ್ತಿದ್ದರು. ರಾಷ್ಟ್ರಪತಿಗಳಾಗಿದ್ದರೂ ತಮ್ಮನ್ನು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. 2. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕಿರ್ ಹುಸೇನ್ ಏನು ಮಾಡಿದರು? ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡುತ್ತಿದ್ದರು. ಪ್ರತಿನಿತ್ಯ ವಿದ್ಯಾರ್ಥಿಗಳು ಶುಚಿಯಾದ ಬಟ್ಟೆ ಮತ್ತು ಬೂಟುಗಳನ್ನು ಹಾಕಿಕೊಂಡು ಬರಬೇಕು ಎನ್ನುತ್ತಿದ್ದರು. ಇದನ್ನು ಕೆಲವು ಮಕ್ಕಳು ಕೇಳುತ್ತಿರಲಿಲ್ಲ. ಆದ್ದರಿಂದ ಇವರೇ ಬೂಟ್ ಪಾಲಿಶ್ ಮಾಡುವವನ ವೇಷ ಧರಿಸಿ ಮಕ್ಕಳಿಗೆ ಪಾಠ ಕಲಿಸಿದರು. ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವವನ್ನು ನೀಡುತ್ತಿದ್ದರು. ಪ್ರತಿನಿತ್ಯ ವಿದ್ಯಾರ್ಥಿಗಳು ಶುಚಿಯಾದ ಬಟ್ಟೆ ಮತ್ತು ಬೂಟುಗಳನ್ನು ಹಾಕಿಕೊಂಡು ಬರಬೇಕು ಎನ್ನುತ್ತಿದ್ದರು. ಇದನ್ನು ಕೆಲವು ಮಕ್ಕಳು ಕೇಳುತ್ತಿರಲಿಲ್ಲ. ಆದ್ದರಿಂದ ಇವರೇ ಬೂಟ್ ಪಾಲಿಶ್ ಮಾಡುವವನ ವೇಷ ಧರಿಸಿ ಮಕ್ಕಳಿಗೆ ಪಾಠ ಕಲಿಸಿದರು. ವಚನ ಬದಲಿಸಿ ಬರೆಯಿರಿ. 1. ಗಿಡ, ಗಿಡಗಳು. 2. ತಮ್ಮಂದಿರು, ತಮ್ಮ. 3. ಪತ್ರಗಳು, ಪತ್ರ. 4. ಮಗು, ಮಕ್ಕಳು. ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ. 1. ಅವನು, ಅವಳು. 2. ಇವಳು, ಇವನು. 3. ಗೌಡತಿ, ಗೌಡ. 4. ಶರಣ, ಶರಣೆ. ಕೆಳಗಿನವುಗಳಿಗೆ 4 ಉದಾಹರಣೆಗಳನ್ನು ಕೊಡಿ. 1. ಅನ್ವರ್ಥನಾಮ: ಪಶುಪತಿ, ಭೂದೇವಿ, ಗಜೇಂದ್ರ, ರಘುನಾಥ. ರೂಢನಾಮ: 1. ರಾಮ. 2. ಕೃಷ್ಣ. 3. ಬೆಂಗಳೂರು. 4. ಕಾವೇರಿ. 3. ಅಂಕಿತನಾಮ: 1. ಕೂಡಲ ಸಂಗಮ ದೇವ. 2. ಪುರಂದರ ವಿಠಲ. 3. ಚನ್ನಮಲ್ಲಿಕಾರ್ಜುನ. 4. ಆದಿಕೇಶವ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.